ಹಾಯ್, ಹೆಲೋ ಎವ್ರಿವನ್. ಇವತ್ತು ನಾವು ನೆಕ್ಸ್ಟ್ ಟಾಪಿಕನ್ನು ಡಿಮ್ಯಾಂಡನ್ನು ತೆಗೆದುಕೊಳ್ಳೋಣ. ಬೇಡಿಕೆಯ ರೇಖೆಯ ನಿಷ್ಪತ್ತಿಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಬರ್ಬೋದು 6 ಮಾರ್ಕ್ಸಿಗೆ. ಸೊ ಅದೇ ಪ್ರಕಾರ ನಾವಿಲ್ಲಿ ಮೀನಿಂಗನ್ನು ನೋಡೋಣ. ಸೊ ನಾವು ಬೇಡಿಕೆ ಅಂದರೆ ಏನಂತ ಹೇಳ್ತೀವಿ? ಸಾಮಾನ್ಯವಾಗಿ ಆ ವಸ್ತುವಿಗೆ ಬೇಡಿಕೆ ಇದೆ, ಈ ವಸ್ತುವಿಗೆ ಬೇಡಿಕೆ ಇದೆ ಅಂದರೆ ಆಸೆ ಅಥವಾ ಬಯಕೆ ಅಂತ ಹೇಳ್ತೀವಿ. ಇದು ಸಾಮಾನ್ಯ ಅರ್ಥ. ಆದರೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಈ ಆಸೆ ಬಯಕೆಗಿಂತ ಭಿನ್ನ ಅಂತ ಹೇಳಲಾಗ್ತದೆ. ಯಾಕಂದರೆ ಈಗ ಒಬ್ಬ ವ್ಯಕ್ತಿ ಆಸೆ ಬೇಡಿಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅದು ಆಸೆ ಪಟ್ಟರೆ ಅದು ಬೇಡಿಕೆ ಆಗೋದಿಲ್ಲ, ಬದಲಿಗೆ ಅದನ್ನು ಕೊಂಡುಕೊಳ್ತಕ್ಕಂಥ ಶಕ್ತಿ ಇದ್ದರೆ ಮಾತ್ರ ನಾವಿಲ್ಲಿ ಬೇಡಿಕೆ ಅಂತ ಕರಿತೀವಿ. ಅಂದರೆ ಈಗ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ತಕ್ಕಂಥದ್ದನ್ನು ಏನಂತ ಹೇಳ್ತೀವಿ? ಬೇಡಿಕೆ ಅಂತ ಕರೆಯಲಾಗ್ತದೆ. ಸೊ ಬೇಡಿಕೆ ಅಸ್ತಿತ್ವದಲ್ಲಿರಬೇಕಾತಂದರೆ 3 ಅಂಶಗಳು ನಮಗಿಲ್ಲಿ ಅಗತ್ಯ ಆಗ್ತವೆ. ಎಷ್ಟು? 3 ಅಂಶಗಳು ಅಗತ್ಯ ಅಂತ ಹೇಳ್ತೀವಿ. ಸೊ ಯಾವ 3 ಅಂಶಗಳು ಅಂತ ಅಂದರೆ, ಒಂದು ಸರಕಿನ ಬೆಲೆ ಇರಬೇಕು, ಆಮೇಲೆ ನಿರ್ದಿಷ್ಟ ಅವಧಿ ಇರಬೇಕು, ಆಮೇಲೆ ಸರಕಿನ ಪ್ರಮಾಣಕ್ಕೆ ಸಂಬಂಧಿಸಿರಬೇಕು ಅಂತ ಹೇಳ್ತೀವಿ. ಸರಕಿನ ಪ್ರಮಾಣಕ್ಕೆ ಸಂಬಂಧಿಸಿರಬೇಕು. ಇಲ್ಲಿ ಕೊಳ್ಳುವ ಶಕ್ತಿ, ಮನಸ್ಸು, ಸಾಮರ್ಥ್ಯ 3 ಅಂಶಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಬೇಡಿಕೆಯನ್ನು ಇಲ್ಲಿ ಅರ್ಥಶಾಸ್ತ್ರದಲ್ಲಿ ವರ್ಣಿಸಲಾಗ್ತದೆ. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಅಂಶಗಳನ್ನು ಕೂಡ ನಾವೇನು ಮಾಡ್ಬೋದು, ಈ ಒಂದು ಬೇಡಿಕೆಯ ಬೆಲೆಯ ಜೊತೆಗೆ ಹಲವಾರು ಅಂಶಗಳನ್ನು ಕೂಡ ಅವಲಂಬಿಸಿರ್ತದೆ ಅಂತ ಹೇಳ್ಬೋದು. ಒಂದು ಇತರೆ ವಸ್ತುಗಳ ಬೆಲೆಯ ಪ್ರಮಾಣ, ಅನುಭೋಗಿಗಳ ಆದಾಯ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಅನುಭೋಗಿಯ ಆಯ್ಕೆ ಮತ್ತು ಅಭಿರುಚಿ, ಭವಿಷ್ಯದಲ್ಲಿನ ಬೆಲೆಯ ಪ್ರಮಾಣ, ಜಾಹೀರಾತು, ಈ ಥರ ಅಂಶಗಳನ್ನು ಏನು ಮಾಡ್ತದೆ, ಈ ಬೇಡಿಕೆ ಹೊಂದಿರ್ತದೆ. ಅಂದರೆ ಬೇಡಿಕೆ ಕೊಳ್ಳುವ ಶಕ್ತಿ, ಕೊಳ್ಳುವ ಮನಸ್ಸು ಮತ್ತು ಆದಾಯವನ್ನು ಅವಲಂಬಿಸಿದರೆ ಅದನ್ನು ನಾವು ಬೇಡಿಕೆ ಅಂಥೇಳಿ ಅರ್ಥಶಾಸ್ತ್ರದಲ್ಲಿ ಕರಿತೀವಿ. ಸೊ ಬೇಡಿಕೆಯ ನಿಯಮ ಅಂತ ಬರ್ತದೆ. ಬೇಡಿಕೆಯ ನಿಯಮ ಅಂದರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ, ಇದು ಇಂಪಾರ್ಟೆಂಟ್ ಆಗ್ತದೆ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ, ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತದೆ. ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಏನಾಗ್ತದೆ? ಅಧಿಕವಾಗ್ತದೆ. ಅಂದರೆ ಈ ಬೆಲೆ ಮತ್ತು ಬೇಡಿಕೆಯ ನಡುವೆ ಏನಿದೆ, ವಿರುದ್ಧವಾದಂಥ ಸಂಬಂಧವಿದೆ ಅಂತ ಹೇಳಲಾಗ್ತದೆ. ಸೊ ಬೇಡಿಕೆಯ ನಿಯಮವನ್ನು ನಾವು ವೈಯಕ್ತಿಕ ಬೇಡಿಕೆಯ ಅನುಸೂಚಿ ಮೂಲಕ ಕೂಡ ತಿಳಿದುಕೊಳ್ಬೋದು. ಯಾವ ರೀತಿ? ಈಗ ಫಾರ್ ಎಕ್ಸಾಂಪಲ್ ವಸ್ತುವಿನ ಬೆಲೆಯನ್ನು ತಗೊಳ್ಳಿ. ವಸ್ತುವಿನ ಬೆಲೆ ಒಂದು ಕಡೆ, ಎಕ್ಸ್ ವಸ್ತುವಿನ ಬೇಡಿಕೆಯ ಪ್ರಮಾಣವನ್ನು ತಗೊಳ್ಳೋಣ. ಸೊ ಬೇಡಿಕೆಯ ಪ್ರಮಾಣ ಅಂದರೆ ಯಾವ ರೀತಿಯಾಗಿ ಸರಕುಗಳ ಬೆಲೆ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋದನ್ನು ಇಲ್ಲಿ ನೋಡೋಣ. ಒಂದು ಎಕ್ಸ್ ವಸ್ತು ಅದ, ಈ ವಸ್ತುವಿನ ಬೆಲೆ 10 ರೂಪಾಯಿ, 20, 30, 40 ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಆಗ ಈ 10 ರೂಪಾಯಿ ಬೆಲೆಯಲ್ಲಿ ನಾವು 55 ಎಕ್ಸ್ ಸರಕಿನ ಬೇಡಿಕೆ ಪ್ರಮಾಣವನ್ನು ಖರೀದಿ ಮಾಡ್ತೀವಿ. ಅದೇ ಬೆಲೆ 10ರಿಂದ 20ಕ್ಕೆ ಇನ್ಕ್ರೀಸ್ ಆದಾಗ, 10ರಿಂದ 20ಕ್ಕೆ ಇನ್ಕ್ರೀಸ್ ಆದಾಗ ನಾವೇನು ಮಾಡ್ತೀವಿ? ಸರಕುಗಳ ಪ್ರಮಾಣವನ್ನು ಇಲ್ಲಿ ಕಡಿಮೆ ಮಾಡ್ತೀವಿ. ಮತ್ತೆ 40ಕ್ಕೆ ಏರಿತು, 40ಕ್ಕೆ ಏರಿದಾಗ ಮತ್ತೆ ಸರಕಿನ ಪ್ರಮಾಣವನ್ನು ಕಡಿಮೆ ಮಾಡ್ತೀವಿ. ತೀರಾ 40ಕ್ಕೆ ಏರಿದಾಗ ಮತ್ತೆ ಸರಕಿನ ಪ್ರಮಾಣವನ್ನು 5 ಮಾಡ್ತೀವಿ. ಅಂದರೆ ಸರಕಿನ ಬೆಲೆಯಲ್ಲಿ ಹೆಚ್ಚಳವಾದಂತೆ ವಸ್ತುವಿನ ಬೇಡಿಕೆಯ ಪ್ರಮಾಣ ಏನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಅಂದರೆ ಹೆಚ್ಚಿನ ಬೆಲೆಯ ಸಂದರ್ಭದಲ್ಲಿ ಬೇಡಿಕೆಯ ಪ್ರಮಾಣ ಕಡಿಮೆ ಇರ್ತದೆ, ಕಡಿಮೆ ಬೆಲೆ ಸಂದರ್ಭದಲ್ಲಿ ಬೇಡಿಕೆಯ ಪ್ರಮಾಣ ಏನಾಗಿರ್ತದೆ? ಅಧಿಕವಾಗಿರ್ತದೆ. ಇದನ್ನೇ ನಾವೇನಂತ ಹೇಳ್ತೀವಿ? ಬೇಡಿಕೆಯ ನಿಯಮ ಅಂತ ಕರೆಯಲಾಗ್ತದೆ. ಸೊ ಇಲ್ಲಿ ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನು ತಿಳಿಸಿ ಅಂತ ಬರ್ತದೆ. ಏನು? ಬೇಡಿಕೆ ರೇಖೆಯ ನಿಷ್ಪತ್ತಿ, ಬೇಡಿಕೆ ರೇಖೆಯ ನಿಷ್ಪತ್ತಿ ಅಂತ ಬರ್ತದೆ. ಅಂತಂದರೆ ಈ ಒಂದು ಬೇಡಿಕೆ ರೇಖೆ ಯಾಕೆ ಇಳಿಜಾರನ್ನು ಹೊಂದಿದೆ ಅನ್ನೋ ಅರ್ಥವನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಸೊ ಇಲ್ಲಿ ಒಂದು ನಿರ್ದಿಷ್ಟ ಆದಾಯದಲ್ಲಿ ಬರಿತಾ ಹೋದರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ. ಸೊ ಒಂದು ನಿರ್ದಿಷ್ಟ ಆದಾಯದಲ್ಲಿ ಏನು ಮಾಡಲಾಗ್ತದೆ?
ಬೇರೆ ಬೇರೆ ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಬಯಸ್ತಕ್ಕಂಥ ವಿವಿಧ ಪ್ರಮಾಣದ ಸರಕುಗಳನ್ನು ರೇಖಾತ್ಮಕವಾಗಿ ನಿರೂಪಿಸ್ತಕ್ಕಂಥದ್ದನ್ನು ನಾವು ಬೇಡಿಕೆಯ ರೇಖೆ ಅಂತ ಕರಿತೀವಿ. ಅಂದರೆ ಮೀನಿಂಗ್ ಏನು ಹೇಳ್ತೀವಿ, ಒಂದು ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳೋದನ್ನು ಬೇಡಿಕೆ ಅಂತ ಹೇಳ್ತೀವಿ. ಆ ಬೇಡಿಕೆಯನ್ನು ನಾವು ರೇಖಾತ್ಮಕವಾಗಿ ನಿರೂಪಿಸಿದರೆ ಅದು ಬೇಡಿಕೆಯ ರೇಖೆ ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಒಂದು ರೇಖಾಚಿತ್ರದ ಮೂಲಕ ನಾವು ಇದನ್ನು ವಿವರಿಸೋದಾದರೆ, ಈಗ ಮೇಲಿನ ಕೋಷ್ಟಕದ ಪ್ರಕಾರ ಒಂದು ರೇಖಾಚಿತ್ರವನ್ನು ನಾವಿಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಅದರ ಪ್ರಕಾರ ಸೊ ಇಲ್ಲಿ ಬೇಡಿಕೆಯ ಪ್ರಮಾಣವನ್ನು ಹೆಚ್ಚು ಕಡಿಮೆ ಎಲ್ಲ ಮಾರ್ಕ್ ಮಾಡಿದರೆ ತುಂಬ ಆಗ್ತದೆ. ಸೊ 10, 20, 30, 40, 50, 60. ಸೊ ಇಲ್ಲಿ ತನಕ ನಾವೇನು ಮಾಡ್ತೀವಿ, ಬೇಡಿಕೆ ರೇಖೆಯನ್ನು ಹೇಳ್ಕೊಂಡ್ವಿ. ಸೊ ಬೆಲೆ ಎಷ್ಟೈತಿ, 10, 20, 30, 40, 50, 40 ಸೊ ನಾವು ಹೆಚ್ಚು ಕಡಿಮೆ ಮಾರ್ಕ್ ಮಾಡ್ಕೋಬೋದು. ಎಕ್ಸ್ ಅಕ್ಷ ಮತ್ತು ವಾಯು ಅಕ್ಷ. ಸೊ ಫಸ್ಟ್ ಏನಿದೆ, 10 ರೂಪಾಯಿ ಬೆಲೆ ಇಲ್ಲದ 10 ರೂಪಾಯಿ, ಇದು ಬೆಲೆಯ ರೇಖೆಯನ್ನು ಐಡೆಂಟಿಫೈ ಮಾಡ್ಕೋಣ. ಇದು ಬೆಲೆಯ ರೇಖೆ, ಇದು ಬೇಡಿಕೆಯ ಪ್ರಮಾಣ. ಸೊ ಇಲ್ಲಿ ಫಸ್ಟ್ ಏನು ಮಾಡೋಣ, 10 ರೂಪಾಯಿ ಬೆಲೆಯಲ್ಲಿ, ಇಲ್ಲಿ ನಮ್ಮ ಕೋಷ್ಟಕದ 10 ರೂಪಾಯಿ ಬೆಲೆಯಲ್ಲಿ 55 ಬೇಡಿಕೆಯ ಪ್ರಮಾಣ. ಸೊ 10 ಇಲ್ಲದ, 55 ಇಲ್ಲದ, ಇದು 50 ಅದ. ಸೊ ಇದ್ರ ಮುಂದೆ 55ಅನ್ನು ನಾವಿಲ್ಲಿ ಮಾಡೋಣ. ಇದನ್ನು ಸ್ಕೇಲ್ ಮೂಲಕ ನೀವು ಡ್ರಾ ಮಾಡ್ಕೋಬೇಕಾಗ್ತದೆ. ಸೊ ನಂತರ 20 ರೂಪಾಯಿ ಬೆಲೆ ಅದ, 20 ರೂಪಾಯಿಗೆ 30 ರೂಪಾಯಿನ ಕಾಣ್ತೀವಿ. ಸೊ ಇದು 30 ರೂಪಾಯಿ ಬರ್ತದೆ. ಸೊ ನೆಕ್ಸ್ಟ್ ಬೆಲೆ 30 ಅದ, 15 ರೂಪಾಯಿ, 10 ಮತ್ತು 20 ನಡುವೆ ಬರ್ತಕ್ಕಂಥದ್ದು 15. ಸೊ ಈ ರೀತಿಯಾಗಿ ನಾವು ಡ್ರಾ ಮಾಡ್ಕೋತೀವಿ. ಪರ್ಫೆಕ್ಟ್ ಆಗಬೇಕಾದ್ರೆ ನೀವು ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5 ಅಂತ ಹೇಳ್ತೀವಿ, 40 ಜೊತೆ 5. ಸೊ ಈ ರೀತಿಯಾಗಿ ನಾವೇನು ಮಾಡಿದ್ವಿ, ರೇಖಾಚಿತ್ರವನ್ನು ರೆಡಿ ಮಾಡಿದ್ವಿ. ಸೊ ಇಲ್ಲಿ ನಾವು ಅಷ್ಟೂ ಬೆಲೆಗಳನ್ನು ಏನು ಮಾಡೋಣ, ಜಾಯಿಂಟ್ ಮಾಡೋಣ. ಬೇಡಿಕೆ ರೇಖೆ ನಮಗೆ ಯಾವ ರೀತಿಯಾಗಿ ಬರ್ತದೆ ಅನ್ನೋದನ್ನು ನೋಡಿ. ಕರೆಕ್ಟಾಗಿ ಇದನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸೊ ನನ್ನ ಡಯಾಗ್ರಾಮ್ ಏನದ ಕರೆಕ್ಟ್ ಅದ, ಅದಕ್ಕೆ ಎಲ್ಲ ರೇಖೆಗಳ ಸ್ಪರ್ಶವನ್ನು ಹೊಂದಿತ್ತು. ಸೊ ಇಲ್ಲಿ ಬೆಲೆ ಮತ್ತು ಬೇಡಿಕೆ ಪ್ರಮಾಣವನ್ನು ನೋಡೋಣ ಈ ಒಂದು ಕೋಷ್ಟಕದ ಮೂಲಕ. OX ಅಕ್ಷದಲ್ಲಿ ಬೇಡಿಕೆಯ ಪ್ರಮಾಣವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಸೊ ಈ ಒಂದು ರೇಖೆಯನ್ನು ನಾವಿಲ್ಲಿ DD ರೇಖೆ ಅಂತ ಕರಿತೀವಿ. DD ಅಂದರೆ ಬೇಡಿಕೆಯ ರೇಖೆ ಆಗಿದೆ ಅಂತ ಹೇಳ್ತೀವಿ. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಏನಾಗೈತಿ, ಇಳಿಮುಖವಾಗಿ ಹೊಂದಿರತಕ್ಕಂಥದ್ದನ್ನು ಈ ಬೇಡಿಕೆ ರೇಖೆ ನಮಗೆ ತಿಳಿಸ್ತದೆ. ಸೊ ಅಂದರೆ ಇದು ಒಬ್ಬ ಅನುಭೋಗಿ ಕಡಿಮೆ ಆದಾಯವನ್ನು ಹೊಂದಿದಾಗ, ಒಬ್ಬ ಅನುಭೋಗಿ ಕಡಿಮೆ ಬೆಲೆಯಲ್ಲಿ ಅಧಿಕ ಮಟ್ಟದ ಸರಕುಗಳನ್ನು ಖರೀದಿ ಮಾಡ್ತಾನೆ. ಅಂದರೆ ಬೇಡಿಕೆಯ ಪ್ರಮಾಣ ಆ ಸರಕಿಗೆ ಅಧಿಕವಾಗಿರ್ತೈತಿ. ಅಧಿಕ ಬೆಲೆಯಲ್ಲಿ ಏನಾಗಿರ್ತದೆ, ಆ ಸರಕಿಗೆ ಬೇಡಿಕೆ ಏನಾಗಿರ್ತದೆ, ಕಡಿಮೆ ಇರ್ತದೆ ಅನ್ನೋದನ್ನು ಈ ರೇಖೆ ನಮಗೆ ತಿಳಿಸ್ತದೆ. ಇಲ್ಲಿ ಬೆಲೆ ಮತ್ತು ಬೇಡಿಕೆಯ ನಡುವೆ ಋಣಾತ್ಮಕ ಸಂಬಂಧ, ಅಂದರೆ ವಿರುದ್ಧವಾದಂಥ ಸಂಬಂಧವಿದೆ ಅನ್ನೋದನ್ನು ಈ ಒಂದು ಬೇಡಿಕೆಯ ನಿಯಮ ನಮಗೆ ತಿಳಿಸ್ತದೆ. ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನು ತಿಳಿಸಿ ಅಥವಾ ಬೇಡಿಕೆಯ ನಿಯಮವನ್ನು ವಿವರಿಸಿ ಮತ್ತು ಬೇಡಿಕೆ ರೇಖೆ ಯಾಕೆ ಇಳಿಜಾರಾಗಿದೆ ಅನ್ನೋ ಪ್ರಶ್ನೆಗಳು ಬಂದರೆ ಈ ಆನ್ಸರ್ ನೀವು ಸುಲಭವಾಗಿ ಮಾಡ್ಬೋದು. ಸೊ ಇದಿಷ್ಟು 5 ಮಾರ್ಕ್ಸ್ ಇಲ್ಲ ಅಂದರೆ 6 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ಯಾವ ರೀತಿ ಪಲ್ಲಟಗಳು, ಚಲನೆಗಳಂತ ಬರ್ತವೆ ಬೇಡಿಕೆ ನಿಯಮದ್ದು, ಅದನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.